ಸಿಟ್ಟು ಬರಸ್ಬೇಡ ನಂಗೆ, ಹೋಗಿ ಸುಮ್ಮನೆ. ಸಿಟ್ಟಲ್ಲ ಪತಿರಾಯ, ಪ್ರೀತಿ ಪ್ರೀತಿ ಹುಟ್ಬೇಕು. ಹೇ, ಹೇಳ್ತಿರೋದು ಅರ್ಥ ಆಗ್ತಿಲ್ವ ನಿಂಗೆ? ನಿಮಗ್ ನನ್ ಪ್ರೀತಿ ಹಗ್ಗದಲ್ಲಿ ಆಟಾಡ್ತಿದ್ಯಲ್ಲ, ಬುದ್ಧಿ ಇಲ್ವಾ? ಆಗ್ಬಾರ್ದ ಅಪಾಯ ಏನಾದ್ರೂ ಆದ್ರೆ ಎಲ್ರೂ ಅನ್ಭವಿಸ್ಬೇಕಾಗತ್ತೆ. ಇಷ್ಟು ಗೊತ್ತಾಗಲ್ವಾ ನಿಂಗೆ? ಅಯ್ಯೋ, ಏನಕ್ಕ ನೀನು ಹಗ್ಗ ಜೊತೆ ಆಡಿದ್ರೆ ಅಪಾಯ ಆಗತ್ತಾ? ನನ್ ಗಂಡನ್ ಜೊತೆ ನಾನ್ ತಮಾಷೆ ಮಾಡ್ತಿದ್ರೆ ಯಾಕಕ್ಕ ಬೈತ್ಯಾ? ಹೇ, ಏನು ತಮಾಷೆನಾ? ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿ ತೊಂದರೆ ಕೊಡೋದು ನಿಂಗೆ ತಮಾಷೆನಾ? ಇನ್ನೊಂದ್ಸಲಿ ಹಗ್ಗದಲ್ಲಿ ಈ ತರ ಹುಚ್ಚುಚ್ಚಾಗಿ ಆಡ್ದೆ ಅನ್ಕೋ, ಈ ಹಗ್ಗದಲ್ಲೇ ನಿನ್ ಕಣ್ ಮುಂದೆ ನೇಣು ಹಾಕೊಂಡ್ಬಿಡ್ತೀನಿ. ವಿಕ್ರಾಂತ್ ಅವ್ರೆ, ಬಿಡ್ತು ಅನ್ನಿ, ಹಾಗೆಲ್ಲ ಮಾತಾಡಬಾರ್ದು. ಏನ್ ಮಾಡೋದು ಅದಕ್ಕೆ? ಹೊತ್ತು ಗೊತ್ತು ಇಲ್ದೆ ಟಾರ್ಚರ್ ಕೊಡ್ತಾ ಇದ್ದಾಳೆ ನಂಗೆ. ಸುಮನ ಹೀಗೆಲ್ಲ ಮಾಡ್ತಿರೋ ತರ ನಾನ್ ನೋಡ್ಕೋತೀನಿ. ನೀವ್ ಯಾವತ್ತೂ ಹೀಗೆಲ್ಲ ಮಾತಾಡಬಾರ್ದು. ಏನ್ ನೈನಿ, ಏನಾಯ್ತು? ಸೀರಿಯಸ್ ಡಿಸ್ಕಷನ್ ಮಾಡ್ತಿದ್ದೀರಾ? ನೋಡಿ ಹಾಸಿನಿ ಅಕ್ಕ, ನಾನ್ ನನ್ ಗಂಡನ್ ಜೊತೆ ತಮಾಷೆ ಮಾಡ್ತಿದ್ರೆ ನಮ್ಮ ಅಕ್ಕ ಸುಮ್ನೆ ರೇಗ್ತಿದ್ದಾಳೆ. ನೋಡ್ ಸುಮನ, ನೀವಿಬ್ರು ಸಂತೋಷವಾಗಿದ್ರೆ ನನ್ನಷ್ಟು ಖುಷಿಯಾಗಿರೋಳು ಇನ್ಯಾರೂ ಇರಲ್ಲ. ಆದ್ರೆ ಹಗ್ಗದಲ್ಲಿ ಹೀಗೆಲ್ಲ ತಮಾಷೆಗೂ ಆಟಾಡ್ಬೇಡ. ಅದನ್ ಮೊದ್ಲಿಲ್ ಕೊಡು, ಎಲ್ಲಾದ್ರೂ ಮುಚ್ಚಿಡ್ತೀನಿ. ಹೌದು ನೈನಿ, ಮುಚ್ಚಿಡ್ಬೇಕು. ಇಲ್ದೇ ಇದ್ರೆ ದುರ್ದು ಆಂಟಿ ಅಂತವರು ಸೆಲ್ಫಿ ತಗೊಂಡು ಆ ಫೋಟೋನ ನೋಡಿ ಜೀವನದ ಮೇಲೆ ವೈರಾಗ್ಯ ಬಂದು ಇದೇ ಹಗ್ಗದಲ್ಲಿ ಪ್ರಾಣನ ತೆಕ್ಕೊಂಡ್ರು ತೆಕ್ಕೋಬಹುದು. ಅದಕ್ಕೆ ದುರ್ದು ಆಂಟಿಗೂ ಕಾಣಿಸ್ತಾ ಇರೋ ಹಾಗೆ ಈ ಹಗ್ಗನ ನಾನೇ ಬಚ್ಚಿಡ್ತೀನಿ. ಕೊಡು ಸುಮನ, ಹುಷಾರಾಗಿ ಬಚ್ಚಿಡ್ತೀನಿ. ಈ ಹಗ್ಗ ಯಾಕೆ ನಂಗೆ ಇಷ್ಟು ಸಲ ಕಾಣಿಸ್ತಿದೆ? ಅಮ್ಮ ವಿಶಾಲಕ್ಷಮ್ಮ ತಾಯಿ, ಯಾರಿಗೆ ಯಾವ ರೀತಿಲಿ ಅಪಾಯ ಬರುತ್ತೋ ಅಂತ ತುಂಬಾ ಭಯ ಆಗ್ತಿದೆ. ಯಾರಿಗೂ ಏನೂ ಆಗದಿರೋ ಥರ ನೀನೇ ನೋಡ್ಕೋ ತಾಯಿ. ಈ ಡ್ರೆಸ್ ಅಲ್ಲಿ ನಾನು ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ, ನನ್ನ ದೃಷ್ಟಿನೇ ನಂಗಾಗತ್ತೆ. ಇವತ್ ಎಲ್ರು ನನ್ನನ್ನ ಟ್ರೆಂಡ್ ಸೆಟ್ಟರ್ ಅಂತ ಹೊಗಳ್ತಾರೆ. ಹ, ಈವಮ್ಮ ಏನು ನಾಚ್ಕೋತಿದಾರಲ್ಲ? ಅಪ್ಸರೆ ತರ ನಾನ್ ಬರ್ತಿರ್ಬೇಕಾದ್ರೆ ನನ್ನ ನೋಡ್ತಿಲ್ವಲ್ಲ? ಹಾಸಿನಿ ಅಮ್ಮ ಅವರೇ, ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಶಿವ. ಥೇಟ್ ಮಯೂರ ಸಿನಿಮಾದಲ್ಲಿ ಮಂಜುಳಾ ಕಾಣಿಸ್ತಿದ್ರಲ್ಲ, ಹಾಗೆ ಕಾಣಿಸ್ತಿಲ್ವಾ ನಾನು? ಹೌದು ಹಾಸಿನಿ ಅಮ್ಮ ಅವರೇ. ಆದ್ರೆ ದುರ್ದು ಆಂಟಿ ನಾನು ನೋಡ್ತಿಲ್ಲ. ಅವ್ರನ್ನ ವಿಚಾರಿಸ್ಕೊಳ್ಳೋಣ ಬನ್ನಿ. ಹಾ, ನೀನೇ ಕರೆಕ್ಟ್. ಬಾ ಶಿವ. ದುರ್ದು ಆಂಟಿ. ಏನ್ ಹಾಸ್, ನನ್ ಡ್ರೆಸ್ ಹೇಗಿದೆ? ಚೆನ್ನಾಗಿದೆ ಬಿಡು. ಏನ್ ಮಾಡ್ತಿದ್ದೀರಾ ದುರ್ದು ಆಂಟಿ? ನಾಚ್ಕೋತಾ ಇದೀನಿ, ಕಾಣಿಸಲ್ವಾ? ಅಬ್ಬಾ, ನಾಚ್ಕೋಬೇಡಿ ಆಂಟಿ, ನೋಡಕ್ ಚೆನ್ನಾಗ್ ಕಾಣಲ್ಲ. ಏಯ್, ಬಾರಿಸ್ತೆ ಅಂದ್ರೆ ನೋಡು. ನೀ ನನಗೇನು ಮಾಡಕ್ಕಾಗಲ್ಲ. ಈಗ ನೀವು ಇಷ್ಟು ನಾಚ್ಕೊಳಕ್ಕೆ ಕಾರಣ ಏನು ಅಂತ ಹೇಳಿ. ಯಾರು ಇಲ್ದಿರೋ ಒಂಟಿ ಪಕ್ಷಿ ನೀನು. ನಿನಗೆಲ್ ಗೊತ್ತಾಗತ್ತೆ ಪ್ರೀತಿಲ್ ಹುಟ್ಟೋ ನಾಚಿಕೆ ಬಗ್ಗೆ? ಪ್ರೀತಿ ಅಂತಿದ್ದೀರಾ? ಅಪ್ಪಿ ತಪ್ಪಿ ನೀವೇನಾದ್ರೂ ಈ ವಯಸ್ಸಲ್ಲಿ? ಚೀಚಿ, ಇದನ್ನ ನೋಡಕ್ಕೋಸ್ಕರನ ಆ ವಿಶಾಲಾಕ್ಷಮ್ಮ ನನ್ನ ಬದುಕ್ಸಿರೋದು? ತಪ್ಪಾಗ ಅರ್ಥ ಮಾಡ್ಕೋಬೇಡ. ಡಿವೋರ್ಸ್ ಕೊಡ್ತೀನಿ ಅಂದಿದ್ದ ನನ್ ಗಂಡ ಇವತ್ತು ನನ್ಗೆ ಲವ್ ಸಿಂಬಲ್ಲು, ಫ್ಲೈಯಿಂಗ್ ಕಿಸ್ ಕೂಡ ಕಳ್ಸಿದ್ದಾರೆ. ಅದೊಂದು ಕಮ್ಮಿ ಇತ್ತು. ಏನು ಫ್ಲೈಯಿಂಗ್ ಕಿಸ್ ಅಂದ್ರೆ ಏನು ಅಂತ ನಾನು ಕೇಳ್ತಿದ್ದೀನಿ ದುರ್ದು ಆಂಟಿ. ನಾನ್ ಹೇಳ್ತೀನಿ ಶಿವ, ನಾನ್ ಹೇಳ್ತೀನಿ. ದೂರದಲ್ಲಿ ನಿಂತು ಮುಖ ಮುಂದೆ ಮಾಡಿ ಅದ್ರ ಮುಂದೆ ಕೈ ಇಟ್ಕೊಂಡು ಉಫ್ಫು ಅಂತ ಗಾಳಿ ಉತ್ತಾರಲ್ಲ, ಅದೇ ಪ್ರೀತಿ ಇರೋದ್ರಿಂದ ತಾನೇ ಅವರು ಅಷ್ಟು ದೂರದಲ್ಲಿದ್ರು ಸಹ
ನನ್ಗೆ ಫ್ಲೈಯಿಂಗ್ ಕಿಸ್ ಕಳ್ಸಿರೋದು. ಅವ್ರ ಉದ್ದೇಶ ಅದಾಗಿರಲ್ಲ ಬಿಡಿ. ಅವ್ರಿಗೆ ಎದುರು ಬಂದ್ ಮುದ್ದು ಮಾಡೋಕ್ಕಾಗದೇ ಇರೋದ್ರಿಂದ ಹೀಗೆ ಅವರು ಫೋನಲ್ಲಿ ಕಳ್ಸಿರ್ತಾರೆ. ಅದೇ ನೀವು ಎದುರು ಬಂದ್ ಮುದ್ದು ಮಾಡು ಅಂತ ಕೇಳಿ ಆಗ 2 ಬಾರಿಸ್ತೀನಿ ಅಂತ ಹೇಳ್ತಾರೆ. ಶಿವ, ಏ ಹಾಸ್, ಯಾಕೆ ನಗ್ತಿದ್ಯಾ? ನಾರ್ಮಲ್ ಆಗೇನೆ ನೀವು ದೆವ್ವಕ್ಕೆ ಮಂತ್ರ ಹಾಕೋರ್ ತರ ಇದ್ದೀರಾ. ಅಂತದ್ರಲ್ಲಿ ಬಾಯಲ್ಲಿರೋ ಹಲ್ಲೆಲ್ಲ ಉದ್ರ ಹೋಗ್ಬಿಟ್ರೆ ಹೇಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ತಿದ್ದೆ ಆಂಟಿ. ಏಯ್ ಸುಮ್ನೆ ರೇ, ನಿಮ್ಮಿಬ್ರಿಗೂ ನಾನು ಸಂತೋಷವಾಗಿರೋದು ಇಷ್ಟ ಇಲ್ಲ, ಅದಕ್ಕೆ ಹೀಗಾಡ್ತಿದ್ದೀರಾ, ಹೊಟ್ಟೆ ಉರ್ಕೋತೀರಾ. ನೀವ್ ಏನಾದ್ರೂ ಅನ್ಕೊಳ್ಳಿ ಆಂಟಿ, ನಿಜವಾದ ಪ್ರೀತಿ ಯಾವಾಗ್ಲೂ ಕಣ್ಣಲ್ಲೇ ಕಾಣಿಸುತ್ತೆ. ಹೀಗ್ ಫೋನಲ್ಲಿ ಕಳ್ಸೋಂತ ಸ್ಟಿಕ್ಕರ್ಸ್ ಅಲ್ಲ. ನಮ್ಮನ್ನ ಪ್ರೀತಿಸ್ತಾ ಇರೋರ್ ಕಣ್ಣಲ್ಲಿ ನೋಡಿದ್ರೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ನಿಮ್ ಮೇಲೆ ನಿಜವಾಗ್ಲೂ ಅಂಕಲ್ಗೆ ಪ್ರೀತಿ ಇದ್ರೆ ಅವ್ರು ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ಶಿವ ಬಾ, ಅವನಲ್ಲಿ ಇವಳಿಲ್ಲಿ. ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸು ಮಾಡಿದ್ದೀನಿ. ಬೆಲೂನಿಂದ ಹಾಲೆಲ್ಲ ಡೆಕೋರೇಟ್ ಮಾಡಿದ್ದೀನಿ. ಇನ್ನೇನಾದ್ರೂ ತಗೊಂಡ್ ಬರ್ಬೇಕಾ? ಹೂ ತಗೊಂಡ್ ಬಂದ್ರಾ? ಎಷ್ಟು ಸಲ ಕೇಳಿದಿನ ಅಕ್ಕ, ಒಂದ್ಸಲನೂ ಹೂ ತಂದ್ ಕೊಟ್ಟಿಲ್ಲ ಚಿಕ್ಕ ಯಜಮಾನ್ರು. 3 ಮೊಳ ಮಲ್ಲಿಗೆ ಹೂ ತಂದ್ರೆ ಆಸ್ತಿನೇ ಮುಳುಗೋದಾಗ ಆಡ್ತಾರೆ ಇವ್ರು. ಸ್ವಲ್ಪ ಸುಮ್ನಿರ್ತೀಯ? ಅದ್ಗೆ ಹೇಳಿದ್ದು ದೇವರ ಅಲಂಕಾರಕ್ಕೆ ಮತ್ತೆ ಡೆಕೋರೇಷನ್ಗೆ ಅಷ್ಟೇ ಹೊರತು ತಾವು ಶೃಂಗಾರ ಮಾಡ್ಕೊಳಕಲ್ಲ. ನೋಡ್ದಿ ಅಕ್ಕ, ಇದು ಇವ್ರ ಬುದ್ಧಿ. ಅದಕ್ಕೆ ಲಲಿತಾ ದೇವಿ ದೊಡ್ಡಮ್ಮ ಕಾಲ್ ಮಾಡ್ತಾ ಇದ್ದಾರೆ. ಹೌದಾ? ಲಲಿತಾ ಅಮ್ಮ ಅವರ ಮಾತಾಡಿ. ಹಲೋ ದೊಡ್ಡಮ್ಮ, ಚೆನ್ನಾಗಿದ್ದೀರಾ? ಆ ಪರಮೇಶ್ವರನ್ ದಯೆಯಿಂದ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ ದೊಡ್ಡಮ್ಮ. ನಯನಿ ಇದ್ದಾಳಾ? ಇದ್ರೆ ಅವಳು ಕೊಡು. ಕೊಡ್ತೀನಿ ದೊಡ್ಡಮ್ಮ. ಅದಕ್ಕೆ ಅಮ್ಮೋರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ನಯನಿ, ನೀನು? ಚೆನ್ನಾಗಿದ್ದೀನಿ ಅಮ್ಮೋರೆ. ತುಂಬಾ ದಿನ ಆದ್ಮೇಲೆ ನಿಮ್ ಧ್ವನಿ ಕೇಳಿದ್ದಕ್ಕೆ ಖುಷಿಯಾಗಿ ಕಣ್ಣಲ್ಲಿ ನೀರ್ ಬರ್ತಿದೆ. ನಿನ್ ಪ್ರೀತಿ ಅಂತದಮ್ಮ, ಹೆತ್ತ ಮಗಳಿಗಿನ ಜಾಸ್ತಿ ಪ್ರೀತಿಸ್ತೀಯ. ಅಮ್ಮೋರೆ ತುಂಬಾ ದಿನ ಆಯ್ತಲ್ಲ, ಮನೆಗ್ ಬನ್ನಿ. ನನಗೂ ಬರ್ಬೇಕನ್ಸುತ್ತೆ. ನಿನ್ನಂತ ದೇವತೆ ಇರೋ ಮನೆ ಯಾವಾಗ್ಲೂ ಕಳಕಳೆಯಾಗಿರುತ್ತೆ. ಪ್ರೀತಿಯಿಂದ ನೀನ್ ತೋರ್ಸೋ ಆತಿಥ್ಯನ ಅನುಭವಿಸ್ಬೇಕು ಅನ್ನಿಸ್ತಿದೆ. ಮತ್ತೆ ಇವತ್ತೇ ಬನ್ನಿ ಅಮ್ಮೋರೆ. ಸರಿ, ತಪ್ಪದೇ ಬರ್ತೀನಿ. ಸ್ಪೆಷಲ್ ಆಗಿ ನನಗೋಸ್ಕರ ಏನ್ ಅಡ್ಗೆ ಮಾಡ್ತೀಯಾ? ಮಾಮೂಲಿಯಾಗಿ ಪ್ರೀತಿಯಿಂದ ಮಾಡ್ತೀನಿ. ಇವತ್ತು ಪ್ರೇಮಿಗಳ ದಿನ ಅಂತಾರೆ, ಅದಕ್ಕೆ ನಿಮ್ಗೋಸ್ಕರ ಪ್ರೀತಿಯಿಂದ ವಿಶೇಷವಾಗಿ ಮಾಡ್ತೀನಿ. ಪ್ರೀತಿಯಿಂದ ನಾನು ನನ್ನ ಕೈಯಾರೆ ಬಡಿಸ್ತೀನಿ. ತುಂಬಾ ದಿನಗಳಿಂದ ನಿನ್ ಹತ್ರ ಒಂದ್ ಕೇಳ್ಬೇಕು ಅನ್ಕೊಂಡಿದ್ದೆ. ನಾನಂದ್ರೆ ಯಾಕೆ ನಿನಗಷ್ಟು ಅಭಿಮಾನ? ನಿಮ್ಮನ್ನ ನೋಡಿದ್ರೆ ಗಾಯತ್ರಿ ಅಮ್ಮವ್ರು ನೋಡ್ದ ಹಾಗೆ ಆಗತ್ತೆ. ನಿಮ್ ಪ್ರೀತಿ ನೋಡ್ತಿದ್ರೆ ಅಮ್ಮ ನೆನ್ಪಾಗ್ತಾಳೆ. ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ವಿಶಾಲಾಕ್ಷಮ್ಮ ತಾಯಿ ಅಂತ ವಿಶಾಲವಾದ ಮನ್ಸು ನಿಮ್ದು. ಎಲ್ರನ್ನೂ ನಿಮ್ ಸ್ವಂತ ಮಕ್ಕಳ ತರ ನೋಡ್ಕೋತೀರಾ. ಅದಕ್ಕೆ ನೀವಂದ್ರೆ ನನಗೆ ವಿಶೇಷವಾದ ಅಭಿಮಾನ. ನಿನ್ನೂ ವಿಶಾಲ್ನ ಒಟ್ಟಿಗೆ ನೋಡೋದಕ್ಕಾದ್ರೂ ನಾನು ಅಲ್ಲಿಗೆ ಬರ್ತೀನಿ. ಸರಿ ಅಮ್ಮೋರೆ, ಕಾಯ್ತಾ ಇರ್ತೀನಿ. ಆ ನೈನಿ, ಒಂದು ವಿಷಯ. ಏನಮ್ಮೋರೆ? ಇವತ್ತು ಪ್ರೇಮಿಗಳ ದಿನ ಮಾತ್ರ ಅಲ್ಲ, ಇವತ್ತು ನಾವೆಲ್ಲರೂ ಒಂದು ಮುಖ್ಯವಾದ ವಿಷಯನ ಸ್ಮರಣೆ ಮಾಡೋ ದಿನ. ಅದೇನು ಅಂತ ಯೋಚಿಸು. ಇಡ್ತೀನಿ. ಯಾಕದ್ಕೆ ಏನಾಯ್ತು? ಲಲಿತಾ ಅಮ್ಮವರು ಇವತ್ತು ಪ್ರೇಮಿಗಳ ದಿನ ಮಾತ್ರ ಅಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಅದೇನು ಅಂತ ಯೋಚನೆ ಮಾಡು ಅಂದ್ರು. ಯಾರ್ದಾದ್ರೂ ಹುಟ್ಟುಹಬ್ಬ ಇರ್ಬೋದೇನೋ? ನೋ ವೇ, ಈ ಮಂತಲ್ಲಿ ಯಾರ ಬರ್ಡೇನೂ ಇಲ್ಲ. ಮತ್ತೆ ಇನ್ನೇನಿರ್ಬೋದು? ಸುಮ್ನೆ ಹೇಳಿರ್ತಾರ ಬಿಡಕ್ಕ. ಇಲ್ಲ, ಅಮ್ಮೋರು ಕಾರಣ ಇಲ್ಲದೆ ಹಾಗೆಲ್ಲ ಅನ್ನಲ್ಲ. ಅಮ್ಮೋರ್ ಮಾತಲ್ಲಿ ಏನೋ ನಿಗೂಢ ಅರ್ಥ ಇದೆ. ಅದೇನು ಅಂತ ತಿಳ್ಕೋಬೇಕು. ಸುಮನಾ, ಲಲಿತಾ ಅಮ್ಮವ್ರು ಬಂದಾಗ ನೀನು ಸ್ವಲ್ಪ ಎಚ್ಚರಿಕೆಯಿಂದ ಹುಷಾರಾಗಿರ್ಬೇಕು. ಹಾ? ಅಮ್ಮೋರ್ ಮುಂದೆ ಹೀಗೆಲ್ಲ ಆಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ.
ಕೇಳಿಸ್ತಾ? ಅದಕ್ಕೆ ಹೇಳಿದ್ದು ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು. ಸ್ವಲ್ಪ ಯಾಕೆ ಯಜಮಾನ್ರೆ, ನಿಮ್ ಜೊತೆ ಯಾವಾಗ್ಲೂ ನಾನು ಹುಷಾರಾಗಿರೋಕ್ ರೆಡಿ. ಎಲ್ಲದಕ್ಕೂ ಬೇರೆ ಅರ್ಥ ತಗೊಂಡು ಈ ತರ ಟಾರ್ಚರ್ ಕೊಡೋದೆ ನಂಗೆ ಇಷ್ಟ ಆಗಲ್ಲ. ಹತ್ರ ಬರಕ್ ಬಿಟ್ರೆ ತಾನೆ ಇಷ್ಟ ಆಗೋತೋ ಇಲ್ವೋ ಅಂತ ಗೊತ್ತಾಗೋದು. ಆ, ರಾಮಚಂದ್ರ ಪ್ರಭು. ದೊಡ್ಡ ಆಂಟಿ, ಹೇಗಿದೆ ಈ ಡೆಕೋರೇಷನ್? ನಿನ್ ಥರನೇ ಇದೆ. ಅಯ್ಯೋ ದೇವ್ರೆ, ಅಷ್ಟೊಂದ್ ಚೆನ್ನಾಗಿದ್ಯಾ? ಹಾಸಿನಿ, ಈ ಮಾತ್ ಕೇಳಿಸ್ಕೊಂಡು ಎಷ್ಟು ನಾಚಿಕೆ ಆಗ್ತಿದೆ ನಂಗೆ. ನಾಚ್ಕೊಂಡಿದ್ ಸಾಕು, ನಾಚಿಕೆ ಪಟ್ಕೊಳ್ಳೋ ಥರನೇ ಇದೆ. ಅದ್ ನಿಮ್ ಇಷ್ಟದಲ್ಲಿರ್ಬೋದು, ನೀವ್ ಸ್ವಲ್ಪ ಸುಮ್ನಿರಿ ಆಂಟಿ. ಅಲ್ಲೋಡಿ, ವಿಶಾಲ್ ಮತ್ತೆ ನೈನಿ ಬರ್ತಿದ್ದಾರೆ. ಅವ ಅಕ್ಕನ್ ಕೈ ಹಿಡ್ಕೊಂಡು ಎಷ್ಟ್ ಪ್ರೀತಿಯಿಂದ ಕರ್ಕೊಂಡ್ ಬರ್ತಿದ್ದಾರೆ. ನೀವು ಕೂಡ ನನ್ ಕೈ ಹಿಡ್ಕೊಳ್ಳಿ. ಅತ್ಗೆಗೆ ನಮ್ ರೋ ಮೇಲಿರೋ ಪ್ರೀತಿ ನೀರಷ್ಟೇ ಶುದ್ಧವಾಗಿದ್ದು. ಮತ್ತೆ ನಿಮ್ಮೇಲ್ ನನಗಿರೋ ಪ್ರೀತಿ ಅದ್ಯಾವನಿಗೆ ಗೊತ್ತು. ನೋಡ್ತಾ ಇರಿ, ಈ ವ್ಯಾಲೆಂಟೈನ್ಸ್ ಡೇ ಮುಗಿಯೋದ್ರೊಳಗೆ ಲೈಲಾಗೋಸ್ಕರ ಒದ್ದಾಡಿದ್ ಮಜ್ನು ತರ, ಜೂಲಿಯಟ್ಗೋಸ್ಕರ ವಿರಹ ವೇದನೆ ಅನುಭವಿಸಿದ ರೋಮಿಯೋ ತರ ನೀವು ನನ್ಗೋಸ್ಕರ ಒದ್ದಾಡ್ತೀರಾ. ವಿಶಾಲ್, ಉಪ್ಪಿನಕಾಯಿಗೆ ಮಾವಿನಕಾಯಿ ಇರ್ಬೇಕು, ಹಾಗೆ ಪ್ರೇಮಿಗಳ ದಿನಕ್ಕೆ ಒಳ್ಳೆ ಸಂದೇಶ ಇರ್ಬೇಕು. ಅದಕ್ಕೇನೆ ನಿಮ್ಮಿಬ್ಬರ ಪ್ರೀತಿ ಮತ್ತೆ ಹೊಸದಾಗಿ ಚಿಗುರಿರೋ ಸಂದರ್ಭದಲ್ಲಿ ಪ್ರೀತಿ ಬಗ್ಗೆ ಒಂದ್ ಒಳ್ಳೆ ಸಂದೇಶನ ಕೊಟ್ಬಿಡು ವಿಶಾಲ್. ಪ್ರೀತಿ 2 ಅಕ್ಷರಗಳು, ಆದರೆ ಅದರಲ್ಲಿ ಏನೋ ಮ್ಯಾಜಿಕ್ ಇದೆ. ಏನೋ ಗೊತ್ತಿಲ್ಲದಿರೋ ಒಂದು ಶಕ್ತಿ ಇದೆ. ಈ ಪ್ರೀತಿ ಇಲ್ಲ ಅಂದಿದ್ರೆ ಈ ಸೃಷ್ಟಿ ಇಷ್ಟ ಅಂದವಾಗಿ ಇರ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಇಷ್ಟು ಚೆನ್ನಾಗಿ ಇರ್ತಿರ್ಲಿಲ್ಲ ಅನ್ಸತ್ತೆ. ಪ್ರೀತಿ ಅನ್ನೋದು ಇಬ್ರು ಮನ್ಸುಗಳನ್ನ ಒಂದು ಮಾಡೋ ಇಂದ್ರಧನಸ್ಸು. ಆ ಇಂದ್ರಧನಸ್ಸನ್ನ ಯಾವಾಗ ನೋಡಿದ್ರೂ ಕೂಡ ಒಂದು ಅದ್ಭುತವಾದ ಭಾವನೆ ಬರುತ್ತೆ. ಪ್ರೀತಿನೂ ಅಷ್ಟೇ. ಎಷ್ಟು ಪಡ್ಕೊಂಡ್ರು, ಎಷ್ಟು ಅನುಭವಿಸಿದ್ರು ಯಾವತ್ತಿಗೂ ಅದು ಹೊಸದಾಗೇ ಇರುತ್ತೆ. ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ನಿಜವಾದ ಪ್ರೀತಿ ಅಂದರೆ ಇವ್ರಿಗೋಸ್ಕರನೇ ನಾವು ಬದುಕಬೇಕು. ಇವ್ರು ಇಲ್ಲದೆ ಹೋದರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲ ಅಂತ ಅನಿಸ್ಬೇಕು. ಆ ಪ್ರೀತಿ ತಾಯಿ ಮಗನ ಪ್ರೀತಿ ಆಗಿರ್ಬೋದು, ಗಂಡ ಹೆಂಡತಿ ಪ್ರೀತಿ ಆಗಿರ್ಬೋದು, ಲವರ್ಸ್ ಮಧ್ಯೆನೂ ಆಗಿರ್ಬೋದು. ಅದಕ್ಕೆ ಮನಸ್ಸಲ್ಲಿ ಯಾವುದೇ ಕೋಪ ಆಗಲಿ ದ್ವೇಷನಾಗಲಿ ಇಟ್ಕೋಬಾರ್ದು. ಎಲ್ಲರ ಜೊತೆ ಪ್ರೀತಿಯಿಂದ ಮಾತಾಡಿದ್ರೆ ಅವರು ನಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ. ಆಗ ನಮಗೆ ಸಿಗೋ ಸಂತೋಷ ಮನ್ಸಿಗೆ ನೆಮ್ಮದಿ ಕೊಡುತ್ತೆ. ಇವತ್ತು ಈ ಮನೇಲಿ ಪ್ರೀತಿಗೆ ಯಾವ ಕೊರತೆನೂ ಇರಲ್ಲ ವಿಶಾಲ್. ಯಾಕೆ ಅಂದ್ರೆ ನಿಮ್ಮಮ್ಮ ಮನೇಲಿ ಇಲ್ವಲ್ಲ. ಜಸ್ಟ್ ಫಾರ್ ಫನ್. ಎಲ್ಲಿಗೆ ಹೋದ್ಲು? ನಾನ್ ಬರೋದು ತಿಲೋತ್ತಮಗೆ ಮುಂಚೆನೆ ಗೊತ್ತಿತ್ತಾ ಏನು? ಮನೇಲಿಲ್ದೆ ಹೊರಗೆ ಹೋಗಿದ್ದಾಳಲ್ಲ? ಹೌದು ದೊಡ್ಡತ್ತೆ. ಜೋಕೆ ಜೋಕೆ ಮೇಕೆ ಹೆಬ್ಬುಲಿ ಹಾಕಿದ ಕೇಕೆ ಹೇ ಅಂದಂಗೆ ಅತ್ತೆ ನೀವು ಬರ್ತಿದ್ದೀರಾ ಅಂತ ಓಡ್ ಹೊರಟೋಗಿದ್ದಾರೆ ಅನ್ಸುತ್ತೆ. ಅದಕ್ಕೆ
ಮಾಮ್ಗೆ ಯಾಕೆ ಹಾಗಂತಿದ್ದೀರಾ? ಅಂದ್ರೆ ದೊಡ್ಡತ್ತೆ ಜೋಕ್ ಮಾಡಿದ್ರಲ್ಲ, ಅದಕ್ಕೆ ನಾನು ಜೋಕ್ ಹೇಳಿ ಲೆಕ್ಕನ ಲೆವೆಲ್ ಮಾಡೋಣ ಅನ್ಕೊಂಡೆ. ಚೆನ್ನಾಗಿತ್ತಾ? ದೊಡ್ಡಮ್ಮ, ಅಮ್ಮ ಫ್ರೆಂಡ್ಸ್ ಜೊತೆ ಕಿಟಿ ಪಾರ್ಟಿಗೆ ಹೋಗಿದ್ದಾರೆ. ಹೌದಾ? ನೀನ್ ಹೇಗಿದ್ಯಾ ಕಂದ? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಆದ್ರೆ ನಾನ್ ಮಾತ್ರ ನಿನ್ ಮೇಲೆ ನಯನಿ ಮೇಲೆ ತುಂಬಾ ಕೋಪದಲ್ಲಿದ್ದೀನಿ. ಕೋಪನಾ? ಕೋಪ ಯಾಕಮ್ಮವ್ರೆ? ನನ್ ತಂಗಿ ಮಗನ್ಗೆ ಅಷ್ಟು ದೊಡ್ಡ ಅಪಘಾತ ಆಗಿದ್ರು ಕನಿಷ್ಠ ಒಬ್ರಾದ್ರೂ ತಿಳಿಸಿದ್ರಾ? ಸ್ವಲ್ಪ ಹೊತ್ತಿನ ಮುಂಚೆ ನನಗೆ ಗೊತ್ತಾಯ್ತು. ಗೊತ್ತಾದ ತಕ್ಷಣ ನನ್ ಪ್ರಾಣ ಹೋಗೋ ಅಷ್ಟು ನೋವಾಯ್ತು. ಅದಕ್ಕೆ ಹೇಳಿಲ್ಲ ಅಮ್ಮವ್ರೆ. ನಿಮಗೆ ತುಂಬಾ ನೋವಾಗುತ್ತೆ, ಇದೆಲ್ಲ ಸಹಿಸಲ್ಲ ಅಂತಾನೆ ಹೇಳಿಲ್ಲ. ಯಜಮಾನ್ರು ಪೂರ್ತಿ ಹುಷಾರಾದ್ಮೇಲೆ ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗಿದೆ. ಕಂದ, ನಿನ್ನ ಪ್ರಾಣ ಪ್ರಪಂಚ, ನಿನ್ನ ಭವಿಷ್ಯ, ನಿನ್ನ ಸಂತೋಷ ಎಲ್ಲ ನಿನಗ್ ನೈನಿನೇ. ನೀನ್ ಯಾರನ್ನ ಮರ್ತ ಹೋಗಿದ್ರೂ ಪರವಾಗಿಲ್ಲ, ಆದ್ರೆ ನಿನಗ್ ಪ್ರಾಣಕ್ಕೆ ಪ್ರಾಣವಾಗಿರೋ ನೈನಿನ ಮರೆಯೋದಂದ್ರೆ ಏನು? ದೊಡ್ಡಮ್ಮ, ನಮ್ಮ ಸಂಬಂಧ, ನಮ್ಮ ಪ್ರೀತಿ ಎಷ್ಟು ಪವರ್ಫುಲ್ ಅಂತ ಟೆಸ್ಟ್ ಮಾಡೋದಕ್ಕೆ ನೈನಿ ದಿನ ಪೂಜೆ ಮಾಡೋ ಆ ವಿಶಾಲಾಕ್ಷಮ್ಮ ದೇವಿನೇ ಹೀಗೆ ಮಾಡಿದ್ದಾರೆ ಅನ್ಸತ್ತೆ. ಇದು ನಮಗೆ ಪರೀಕ್ಷೆ ಅಷ್ಟೇ, ಶಿಕ್ಷೆ ಅಂತೂ ಅಲ್ವೇ ಅಲ್ಲ. ಅದಕ್ಕೆ ದೊಡ್ಡತ್ತೆ ನೈನಿಗೆ ವಿಶಾಲ್ ಮೇಲಿರೋ ಪ್ರೀತಿನ ನಮ್ ಎಲ್ಲರಿಗೂ ಅದನ್ನ ಅರ್ಥ ಮಾಡಿಸಿ ನಿರೂಪಿಸೋದಕ್ಕೋಸ್ಕರ ವ್ಯಾಲೆಂಟೈನ್ಸ್ ಡೇನ ಸ್ಟೇಜ್ ಆಗಿ ಉಪಯೋಗಿಸ್ತಿದೀವಿ. ಪ್ರೀತಿ ಅನ್ನೋದು ಪ್ರತಿದಿನ ಆಚರಿಸೋದು. ಬಗ್ಗೆ ನೀನ್ ಪ್ರತ್ಯೇಕವಾಗಿ ಹೇಳ್ಬೇಕಾ? ನನಗ್ ಗೊತ್ತಿಲ್ವಾ? ನಾನ್ ಕಣ್ಣಾರೆ ನೋಡಿಲ್ವಾ? ಆದ್ರೂ ಸರಿ, ಅವರಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇದೆಯೋ ಮತ್ತೊಮ್ಮೆ ಈ ಪ್ರೀತಿ ದಿನಾಚರಣೆಯಲ್ಲಿ ಗೊತ್ತಾಗೋ ಹಾಗೆ ಮಾಡ್ಬೇಕು. ಗೊತ್ತಾಗೋ ಹಾಗೆ ಮಾಡ್ತೀನಿ ಅಂತಿದ್ದೀರಾ? ಅಪ್ಪಿ ತಪ್ಪಿ ಕಣ್ಣು ಕಣ್ಣು ಕಲೆತಾಗ ಈ ಹಾಡನ್ನ ಅವರಿಬ್ರು ಕೈಲಿ ಹಾಡಿಸ್ಬೇಕು ಅಂತಿದ್ದೀರಾ ಏನು? ಇಲ್ಲ, ಅವ್ರ ಮಧ್ಯ ಇರೋ ಆಕಾಶದಷ್ಟು ಪ್ರೀತಿನ ಗೊತ್ತಾಗೋ ಹಾಗೆ ಒಂದು ಮುದ್ದಾದ ಪ್ರೀತಿ ಆಟನ ಆಡಿಸ್ತೀನಿ. ಅಮ್ಮೋರೆ, ಆತರ ಆಟ ಅಥವಾ ಪಾಠ ಇದ್ರೆ ನಮ್ ಕೈಲಿ ಮಾಡಿಸಿ. ನಾವಿಬ್ರು ಎಣ್ಣೆ ಸೀಗೆಕಾಯಿ ತರ ಇದೀವಿ ಹೊರತು ನಮ್ಮಿಬ್ರು ಮಧ್ಯೆ ಇನ್ನು ಪ್ರೀತಿ ಹುಟ್ಟಿಲ್ಲ. ಸ್ವಲ್ಪ ನಮ್ಮಿಬ್ರು ಮಧ್ಯೆ ಪ್ರೀತಿ ಹುಟ್ಟೋ ತರ ಹುಟ್ಟಿ ಅದು ಯಾವಾಗ್ಲೂ ನಮ್ ಜೊತೆ ಇರೋ ಹಾಗೆ ಮಾಡಿ ಅಮ್ಮೋರೆ. ನಮಗ್ ಮಕ್ಳು ಹುಟ್ಟಿದ್ರೆ ನಿಮ್ ಹೆಸರು ಇಡ್ತೀವಿ. ಪ್ರೀತಿ ಅನ್ನೋದು ಒಬ್ರು ಹೇಳ್ದಾಗ, ರೆಕಮೆಂಡ್ ಮಾಡಿದಾಗ ಹುಟ್ಟೋದಲ್ಲ. ಒಬ್ಬರ ಮನ್ಸಿಂದ ಇನ್ನೊಬ್ರಿಗೆ ಬರ್ಬೇಕು. ಅಂತ ಪ್ರೀತಿಗೆ ಸಾವೇ ಇರಲ್ಲ. ನಿಮ್ಮ ಅಕ್ಕ ಮತ್ತೆ ಭಾವನ ನೋಡಿ ಪ್ರೀತಿ ಹೇಗಿರುತ್ತೆ ಅನ್ನೋದನ್ನ ಕಲ್ತ್ಕೊಳ್ಳಿ. ನಿಮ್ಮ ಸಂಬಂಧ ಬೇರ್ಪಡ್ಸಕ್ಕಾಗ್ದಿರೋ ಅಷ್ಟು ಪ್ರೀತಿ ಬಂಧವಾಗಿ ಬದಲಾಗುತ್ತೆ. ದೊಡ್ಡತ್ತೆ, ನಂಗೊಂದ್ ಸಂದೇಹ ಇದೆ. ಏನಮ್ಮ ಅದು? ಹುಡುಗರ್ ಜಾಸ್ತಿ ಪ್ರೀತಿಸ್ತಾರಾ ಇಲ್ಲ ಹುಡುಗಿಯರ್ ಜಾಸ್ತಿ ಪ್ರೀತಿಸ್ತಾರಾ ಅಂತ. ಆದ್ರೆ ಡೌಟ್ ಏನಿದೆ, ಹುಡುಗಿರೇ ಜಾಸ್ತಿ ಪ್ರೀತಿಸೋದು. ಎಸ್, ಹುಡುಗರು ನಮ್ಮಷ್ಟು ಪ್ರೀತಿಸಲ್ಲ. ಹಲೋ ಮೇಡಮ್, ಅಷ್ಟೆಲ್ಲ ಸೇನಿಲ್ಲ. ಹುಡುಗರು ಒಂದ್ಸಲಿ ಪ್ರೀತಿ ಮಾಡಿದ್ರು ಅಂದ್ರೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಆದ್ರೆ ಅದನ್ನೆಲ್ಲ ನಾವು ತೋರಿಸ್ಕೊಡಲ್ಲ ಅಷ್ಟೇ.
ಬಡಾಯಿ ಕೊಚ್ಕೋಬೇಡಿ ಚಿಕ್ಕ ಯಜಮಾನ್ರೆ, ನಮ್ದೇ ನಿಜವಾದ ಪ್ರೀತಿ. ಅಲ್ಲ, ನಮ್ದು. ಇಲ್ಲ, ನಮ್ದು. ನಮ್ದು. ಸರಿ, ತಿಳ್ಕೊಳಕ್ ಒಂದ್ ಆಟ ಆಡಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಆ ಯಾವ ಗೇಮ್ ಅದು ದೊಡ್ಡತ್ತೆ? ವಿಕ್ರಾಂತ್ ವಿಶಾಲ್ಗೆ ಕಣ್ಣಿಗೆ ಬಟ್ಟೆ ಕಟ್ಟೋಣ, ಹೆಣ್ಮಕ್ಳೆಲ್ಲ ಒಂದ್ ಕಡೆ ಇರೋಣ, ನಮ್ ಮಂಗೈನ ಅವ್ರು ಮುಟ್ಟಿ ನಾವ್ ಯಾರು ಅಂತ ಹೇಳ್ಬೇಕು.